Hello, dear students. This is the video I have brought you all, those who are just to pass the social science examination in the board examination 2025. ಸೊ ಯಾರೆಲ್ಲ ಸೋಷಿಯಲ್ ಸೈನ್ಸ್ ಬಹಳ ಕಷ್ಟ ಅನಿಸ್ತಿದೆ ಅನ್ನೋರಿಗೆ ಜಸ್ಟ್ ನಾನು 28 ತಗೊಂಡ್ರೆ ಸಾಕು ಅನ್ನೋರಿಗೆ so this is the wonderful video. You can just watch this video and just check out all the questions and prepare for board examination just to got passing marks. So passing marks ಅನ್ನ ತೆಗೆದುಕೊಳ್ಳೋದಾದ್ರೆ ನೀವು ಈ ಎಲ್ಲ ಪರ್ಟಿಕ್ಯುಲರ್ ಕ್ವಶನ್ಸ್ ಅನ್ನ ನೀವು ನೋಡ್ಕೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ಕಡಿಮೆ ಕ್ವಶನ್ಸ್ ಅಲ್ಲಿ 28 ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳೋದು ಇಟ್ಸ್ ನಾಟ್ ಈಸಿ. ಸೊ ಇಲ್ಲೇನ್ ಮಾಡಿದ್ದೀನಿ ಅಂದ್ರೆ ಸುಮಾರು 60 ಕ್ವಶನ್ಸ್ ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ದೀನಿ. ಈ 60 ಕ್ವಶನ್ಸ್ ಅನ್ನ ನೀವು ಏನು ಪ್ರಿಪೇರ್ ಆದ್ರೆ ಪಕ್ಕಾ 28 ಅನ್ನ ತಗೋಬಹುದು, ಡೌಟೇ ಇಲ್ಲ. ಸೊ ಇಲ್ಲಿ ನೋಡೋದಾದ್ರೆ ಜಸ್ಟ್ ಟು ಪಾಸ್ 2025 ಬೋರ್ಡ್ ಎಕ್ಸಾಮಿನೇಷನ್. ಸೊ ಇಲ್ಲಿ ನೋಡ್ತಾ ಹೋಗಿ ಯಾವೆಲ್ಲ ಕ್ವಶನ್ಸ್ ಅನ್ನ ನೀವು ನೋಡ್ಕೋಬೇಕಾಗುತ್ತೆ ಅಂದ್ರೆ ಮೆಜರ್ಸ್ ಟೇಕನ್ ಟು ಕಂಟ್ರೋಲ್ ಅನ್ಟಚಬಿಲಿಟಿ. ನಾನು ಜಾಸ್ತಿ ಸೋಷಿಯಾಲಜಿ, ಬಿಸ್ನೆಸ್ ಸ್ಟಡಿ ಅಂಡ್ ಪೊಲಿಟಿಕಲ್ ಸೈನ್ಸ್ ಅಂಡ್ ಎಕನಾಮಿಕ್ಸ್ ಇದನ್ನ ಜಾಸ್ತಿ ಫೋಕಸ್ ಮಾಡಿ ಪಿಕ್ ಮಾಡಿದ್ದೀನಿ. ಯಾಕಂದ್ರೆ ಅಲ್ಲಿ ಲೆಸನ್ಸ್ಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಸೊ ನಿಮಗೆ ಈಸಿಯಾಗಿ ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ ಒನ್, ಕಂಟ್ರೋಲ್ ಅನ್ಟಚಬಿಲಿಟಿ. ಅನ್ಟಚಬಿಲಿಟಿಯನ್ನ ನಿವಾರಿಸಲಿಕ್ಕೆ ಗೌರ್ಮೆಂಟ್ ಏನ್ ಕ್ರಮಗಳನ್ನು ತೆಗೆದುಕೊಂಡಿದೆ ನೋಡ್ಕೋಬೇಕು. ಬಹಳ ರಿಪೀಟೆಡ್ ಕ್ವಶನ್ ಅದು. ಆಮೇಲೆ ಆರ್ಗನೈಸ್ಡ್ ಅಂಡ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಇದಾರಲ್ಲ ಅವ್ರ ಬಗ್ಗೆ ಡಿಫರೆನ್ಸಿಯೇಷನ್ ಗೊತ್ತಿರಬೇಕು, ಅಂದ್ರೆ ಮಾತ್ರ ಬರಿಬೋದು. ಈ ಕಡೆ 3 ಆ ಕಡೆ 3 ಬೈಫರ್ಕೇಶನ್ ಮಾಡ್ಕೊಂಡು ಬರಿಬೇಕು. ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಂಡ್ ಆರ್ಗನೈಸ್ಡ್ ವರ್ಕರ್ಸ್ ನೋಡ್ಕೋಬೇಕು. ಅಂಡ್ ಅದೇ ಲೆಸನ್ ಅಲ್ಲಿ ಇನ್ನೊಂದು ಕ್ವಶನ್ ಬರುತ್ತೆ, ಅದನ್ನ ಕೇಳಲಿಲ್ಲ ಅಂದ್ರೆ ಇದನ್ನ ಕೇಳ್ಬೋದು. ಚಾಲೆಂಜಸ್ ಫೇಸ್ಡ್ ಬೈ ಅನ್ಆರ್ಗನೈಸ್ಡ್ ವರ್ಕರ್ಸ್ 6 ಪಾಯಿಂಟ್ಸ್ ಬರಿಬೇಕು. ಹಾಗೆ ನೋಡ್ತಾ ಹೋಗಿ ಕೆಲವೊಂದ್ಸಲ ಇವೆರಡೂ ಕೇಳಿಲ್ಲ ಅಂತಂದ್ರೆ ಪೇಯ್ಡ್ ವರ್ಕ್ ಅಂಡ್ ಅನ್ಪೇಯ್ಡ್ ವರ್ಕ್ ಡಿಫರೆನ್ಸ್ ಕೂಡ ಕೇಳ್ಬೋದು. ಸೊ ಇದರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಬರಲೇಬೇಕು, ಬಂದೇ ಬರುತ್ತೆ. ಬಿಕಾಸ್ ಲಿಮಿಟೆಡ್ ಲೆಸನ್ಸ್ ಇರೋದ್ರಿಂದ ಪಿಕ್ ಮಾಡೇ ಮಾಡ್ತಾರೆ ಕ್ವಶನ್ ಅನ್ನು. ನೆಕ್ಸ್ಟ್ ಹೋಗೋದಾದ್ರೆ ಮಾಬ್ ಅಂಡ್ ರೈಟ್ ಇದೆಯಲ್ಲ, ಅದರ ಫೀಚರ್ಸ್ ಅನ್ನ ನೋಡ್ಕೊಳ್ಳಿ. ವಾಟ್ ಆರ್ ದ ಫೀಚರ್ಸ್ ಆಫ್ ದ ಮಾಬ್ ಅಂಡ್ ವಾಟ್ ಆರ್ ದ ಫೀಚರ್ಸ್ ಆಫ್ ದ ರೈಟ್ ನೋಡ್ಕೊಳ್ಳಿ. ಯಾವ್ದಾದ್ರು ಒಂದು ಕ್ವಶನ್ ಬಂದೇ ಬರುತ್ತೆ, ವಾಟ್ ಆರ್ ದ ಫೀಚರ್ಸ್ ಅಂಡ್ ವಾಟ್ ಆರ್ ದ ರೈಟ್, ಮಾಬ್ ಅಂಡ್ ರೈಟ್ ಬಗ್ಗೆ. ಆಮೇಲೆ ಇಲ್ಲೊಂದು ಪಕ್ಕಾ ಕ್ವಶನ್ ಬರುತ್ತೆ ನೋಡಿ, ಯಾವ್ದ್ರ ಬಗ್ಗೆ ಅಂತಂದ್ರೆ ರೀಸನ್ಸ್ ಫಾರ್ ದ ಚೈಲ್ಡ್ ಲೇಬರ್ ಇದನ್ನಾದ್ರೂ ಕೇಳ್ತಾರೆ. ಇಲ್ಲ ಅಂತಂದ್ರೆ ಚೈಲ್ಡ್ ಲೇಬರ್ ಎಫೆಕ್ಟ್ಸ್ ಆದ್ರೂ ಕೇಳ್ತಾರೆ. ಇವೆರಡು ಕೇಳಲಿಲ್ಲ ಅಂತಂದ್ರೆ ಮೆಜರ್ಸ್ ಆದ್ರೂ ಕೇಳ್ತಾರೆ. ಚೈಲ್ಡ್ ಲೇಬರ್, ವಾಟ್ ಆರ್ ದ ಮೆಜರ್ಸ್ ಟೇಕನ್ ಟು ಕಂಟ್ರೋಲ್ ದ ಚೈಲ್ಡ್ ಲೇಬರ್. ಬಿಕಾಸ್ ಆ ಲೆಸನ್ ಇಂದ ಯಾವ್ದಾದ್ರು ಒಂದು ಕ್ವಶನ್ ಪಿಕ್ ಮಾಡ್ಲೇಬೇಕು. 2 ಮಾರ್ಕ್ಸ್ಗಾದ್ರೂ ಮಾಡ್ಲೇಬೇಕು, 3 ಮಾರ್ಕ್ಸ್ಗಾದ್ರೂ ಮಾಡ್ಲೇಬೇಕು. ಅಂಡ್ ಅವೆಲ್ಲ ಕೇಳಿಲ್ಲ ಅಂತ ತಿಳ್ಕೊಳ್ಳಿ, ಚೈಲ್ಡ್ ಮ್ಯಾರೇಜ್ಗೆ ರೀಸನ್ ಕೇಳ್ಬೋದು ಅಂಡ್ ಚೈಲ್ಡ್ ಮ್ಯಾರೇಜ್ ಎಫೆಕ್ಟ್ಸ್ ಕೇಳ್ಬೋದು. ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಚೈಲ್ಡ್ ಮ್ಯಾರೇಜ್. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಅಂಡ್ ಒನ್ ಮೋರ್, ಚೈಲ್ಡ್ ಮ್ಯಾರೇಜ್ಗೆ ಸಂಬಂಧಪಟ್ಟಂಗೆ ಇನ್ನೊಂದಿದೆ ನೋಡಿ, ವಾಟ್ ಆರ್ ದ ಮೆಜರ್ಸ್ ಟೇಕನ್ ಟು ಕಂಟ್ರೋಲ್ ಚೈಲ್ಡ್ ಮ್ಯಾರೇಜ್ ಕೇಳ್ಬೋದು. ಸೊ ಚೈಲ್ಡ್ ಮ್ಯಾರೇಜ್, ಚೈಲ್ಡ್ ಲೇಬರ್, ಚೈಲ್ಡ್ ಮ್ಯಾರೇಜ್ ಇವೆಲ್ಲ ಕ್ವಶನ್ಸ್ ಇದಾವಲ್ಲ, ಈ ಎಲ್ಲ ಕ್ವಶನ್ಸ್ಗಳ ಬಗ್ಗೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡೋದು ಒಳ್ಳೆಯದು. ಅಟ್ಲೀಸ್ಟ್ 2 ಮಾರ್ಕ್ಸ್ ಆ್ಯಂಡ್ 3 ಮಾರ್ಕ್ಸ್ ಬಂದೇ ಬರುತ್ತೆ ಈ 6 ಕ್ವಶನ್ಸ್ ಅನ್ನ ನೀವು ಪಕ್ಕ ಮಾಡ್ಕೊಂಡ್ರೆ. ಮತ್ತೆ ಬೇರೆ ಲೆಸನ್ಸ್ಗೆ ಹೋಗೋದಾದ್ರೆ ಪೊಲಿಟಿಕಲ್ ಸೈನ್ಸಿಗೆ ಬರ್ತೀನಿ, ಎಕನಾಮಿಕ್ಸಿಗೆ ಬರ್ತೀನಿ. ಈಗ ಎಕನಾಮಿಕ್ಸ್ ಅಲ್ಲಿ ನೋಡಿ ಬಹಳ ರಿಪೀಟೆಡ್ ಕ್ವಶನ್ ಇದು. ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ 5-year ಪ್ಲಾನ್ ಅಂತ ಕೇಳಿದ್ದಾರೆ ಕ್ವಶನ್ ಅನ್ನು.
ಜಸ್ಟ್ 5 ಇದಾವೆ, ಆ 5 ಬರೆದ್ರೆ ಸಾಕು. ಅಚೀವ್ಮೆಂಟ್ಸ್ ಅಂತ ಇದೆ. ವಾಟ್ ಆರ್ ದ ಅಚೀವ್ಮೆಂಟ್ಸ್ ಆಫ್ 5-year ಪ್ಲಾನ್? ಇವನ್ ಮಾಡೆಲ್ ಕೂಡ ಕೇಳಿದ್ದಾರೆ, ನೋಡ್ಕೊಳ್ಳಿ ಕರೆಕ್ಟಾಗಿ 2 ಕ್ವಶನ್ಸ್ ಅನ್ನ. ಹಂಗೆ ರೂರಲ್ ಡೆವಲಪ್ಮೆಂಟಿಗೆ ಬನ್ನಿ, ನೋಡಿಲಿ ಇದು ಕಾಮನ್ ಕ್ವಶನ್ ಇದೆ ಯಾವಾಗಲೂ. ರೋಲ್ ಆಫ್ ಪಂಚಾಯತ್ ರಾಜ್ ಇನ್ ರೂರಲ್ ಡೆವಲಪ್ಮೆಂಟ್ ಅಂತ ಕೇಳ್ತಾರೆ ಕ್ವಶನ್ ಅನ್ನು. ಸೊ ದೀಸ್ ಕ್ವಶನ್ಸ್ ಯು ಹ್ಯಾವ್ ಟು ಗೆಟ್ ಪ್ರಿಪೇರ್. ಅಂಡ್ ಬಿಸ್ನೆಸ್ ಸ್ಟಡಿ ಅಂತ ಬಂದ್ರೆ, ಸಾರಿ ಎಕನಾಮಿಕ್ಸ್ ಅಂತಲೇ ಹೋಗೋದಾದ್ರೆ ಇಲ್ಲಿ ನೋಡಿ, ಪಬ್ಲಿಕ್ ಫೈನಾನ್ಸ್ ಅಂತ ಒಂದು ಲೆಸನ್ ಬರುತ್ತೆ. ಪಬ್ಲಿಕ್ ಫೈನಾನ್ಸ್ ಅಲ್ಲಿ ಬಹಳಷ್ಟು ವೆರಿ ಲಿಮಿಟೆಡ್ ಕ್ವಶನ್ಸ್ ಇದೆ ನೋಡಿ. 1-2 ಕ್ವಶನ್ ಪಿಕ್ ಮಾಡ್ಕೊಂಡಿದ್ದೀನಿ ನಾನು. ಇವನ್ ಅವನ್ನ ಬೋರ್ಡ್ ಎಕ್ಸಾಮ್ ಸಾರಿ ಮಾಡೆಲ್ ಅಲ್ಲೂ ಕೂಡ ಕೇಳಿದ್ದಾರೆ. ಸಿ, ನಾನ್ ಟ್ಯಾಕ್ಸ್ ರೆವೆನ್ಯೂ ರಿಸೋರ್ಸಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್, ಜಸ್ಟ್ ಲಿಸ್ಟ್ ಮಾಡ್ಕೊಳ್ಳಿ ಯಾವ್ಯಾವ ಸೋರ್ಸಸ್ ಇಂದ ಸೆಂಟ್ರಲ್ ಗೌರ್ಮೆಂಟ್ಗೆ ನಾನ್ ಟ್ಯಾಕ್ಸ್ ರಿಸೋರ್ಸಸ್ ಇಂದ ಬರುತ್ತೆ ಅಂತ. ಅವಕ್ಕೆ ಅವುಗಳಿಗೆ ಆಕ್ಚುಲಿ ಸೆಂಟೆನ್ಸ್ಗಳೇ ಬೇಡ, ಹಾಗೆ ಬರೀಬಹುದು, ಒಂದ್ಸಲ ನೋಡಿ ಗೊತ್ತಾಗುತ್ತೆ. ಅಂಡ್ ಪಬ್ಲಿಕ್ ಫೈನಾನ್ಸ್ ಅಂಡ್ ಪ್ರೈವೇಟ್ ಫೈನಾನ್ಸ್ ನ ಡಿಫರೆನ್ಸ್ ನೋಡ್ಕೊಳ್ಳಿ. ಇವೆರಡು ಕ್ವಶನ್ಸ್ ಬಹಳ ಕೇಳ್ತಾರೆ. ಇನ್ನೊಂದು ಕ್ವಶನ್ ಇಲ್ಲಿ ಹಾಕೋಣೋದಾದ್ರೆ, ಬಟ್ ಹಾಕೊಂಡಿಲ್ಲ ನಾನು, ಬಟ್ ಪಾಸಿಂಗ್ ಇರೋದ್ರಿಂದ ಅತಿ ಕಡಿಮೆ ಕ್ವಶನ್ಸ್ಗಳನ್ನ ಪಿಕ್ ಮಾಡಬೇಕಾಗುತ್ತೆ ಅಂಡ್ ಸೆಲೆಕ್ಟಿವ್ ಕ್ವಶನ್ಸ್ ಅನ್ನ ಪಿಕ್ ಮಾಡಬೇಕಾಗುತ್ತೆ. ಅಂಡ್ ಬ್ಯಾಂಕ್ ಅಂತ ಲೆಸನ್ಗೆ ಬಂದ್ರೆ ಇಲ್ಲಿ ಬಹಳ ಕ್ವಶನ್ಸ್ ಬರುತ್ತೆ, ಬಟ್ ಸಿಮಿಲರ್ ಕೆಲವೊಂದಿಷ್ಟು ಆನ್ಸರ್ಗಳು ಸಿಮಿಲರ್ ಇರ್ತವೆ. ಫಂಕ್ಷನ್ಸ್ ಆಫ್ ದ ಬ್ಯಾಂಕ್ ನೋಡ್ಕೊಳ್ಳಿ, ಏನ್ ಕೆಲಸ ಮಾಡಿದ್, ಬಹಳ ಸಿಂಪಲ್ ಲೆಸನ್ ಇದು. ಬ್ಯಾಂಕ್ ಏನ್ ಕೆಲಸ ಮಾಡುತ್ತೆ, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ದ ಬ್ಯಾಂಕ್, ಟೈಪ್ಸ್ ಆಫ್ ಬ್ಯಾಂಕ್, ಅಡ್ವಾಂಟೇಜ್ ಆಫ್ ಓಪನಿಂಗ್ ಬ್ಯಾಂಕ್ ಅಕೌಂಟ್. ಬೇಕಾದ್ರೆ ಆನ್ಯುವಲ್ ಪೇಪರ್ ಅಲ್ಲಿ ಅಬ್ಸರ್ವ್ ಮಾಡಿ ಅಥವಾ ಪ್ರೀವಿಯಸ್ ಅಲ್ಲಿ ಇರೋ ನೋಡಿ, ಯಾವ್ದಾದ್ರು ಕ್ವಶನ್ ಇದ್ದೇ ಇರುತ್ತೆ. ಇಲ್ಲಿ ನಾನು ಅಂಡರ್ಲೈನ್ ಮಾಡಿರೋದು ಬಿಕಾಸ್ ನೋಡಿ, ಸರ್ವಿಸಸ್ ಪ್ರೊವೈಡೆಡ್ ಬೈ ಪೋಸ್ಟಲ್ ಬ್ಯಾಂಕ್ ಆಫ್ ಇಂಡಿಯಾ. ಪೋಸ್ಟಲ್ ಬ್ಯಾಂಕ್ ಆಫ್ ಇಂಡಿಯಾ ಸರ್ವಿಸಸ್ ಅಷ್ಟೇ ಬರೀಬೇಕು, ಬೇರೆ ಸರ್ವಿಸಸ್ ಬರೀಬಾರ್ದು. ಆಮೇಲೆ ಸೊ ಬ್ಯಾಂಕ್ ಅಂತ ಬಂದ್ರೆ ಈ 4 ಪರ್ಟಿಕ್ಯುಲರ್ ಕ್ವಶನ್ಸ್ ಅನ್ನ ನಾನು ಪಿಕ್ ಮಾಡ್ಕೊಂಡಿದ್ದೀನಿ. ಸೊ ಯಾವ್ದಾದ್ರು ಒಂದು ಬಂದೇ ಬರುತ್ತೆ. ನೆಕ್ಸ್ಟ್ ಹೋಗೋದಾದ್ರೆ ಇಲ್ಲಿ ನೋಡಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಂಟರ್ಪ್ರಿನ್ಯೂರ್ಸ್. ಸಿಂಪಲ್ ಆನ್ಸರ್ ಇದು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಂಟರ್ಪ್ರಿನ್ಯೂರ್ಸ್ ಕೇಳ್ತಾರೆ. ಆಂಟರ್ಪ್ರಿನ್ಯೂರ್ಸ್ ಅಲ್ಲಿ ಬರೀ ಅದೊಂದೇ ಹಾಕೊಂಡಿದ್ದೀನಿ, ಸಿಂಪಲ್ ಕ್ವಶನ್ ಇರೋದ್ರಿಂದ. ಬಿಕಾಸ್ 28 ಪಾಸ್ ಮಾಡೋವಂಥ ವಿದ್ಯಾರ್ಥಿಗಳು ಜಾಸ್ತಿ ಓದೋಕ್ಕೆ ಆಗೋದಿಲ್ಲ, ಅವರಿಗೆ ಕಡಿಮೆ ಸೋರ್ಸ್ ಇರಬೇಕು, ಪಾಸ್ ಆಗಬೇಕು ಅಂತ ಮೈಂಡ್ ಸೆಟ್ ಇರುತ್ತೆ. ಸೊ ಇಲ್ಲಿ ನೋಡಿ, ಅಬ್ಜೆಕ್ಟಿವ್ಸ್ ಆಫ್ ಕನ್ಸ್ಯೂಮರ್ ಆಕ್ಟ್ ಅಂತ ಇದೆ. ಇದು ಕನ್ಸ್ಯೂಮರ್ ಎಜುಕೇಶನ್ಗೆ ಸಂಬಂಧಪಟ್ಟಂಗೆ ಬರೋ ಲೆಸನ್ ಇದು. ಅಬ್ಜೆಕ್ಟಿವ್ಸ್ ಆಫ್ ಕನ್ಸ್ಯೂಮರ್ ಆಕ್ಟ್ ನೋಡ್ಕೋಬೇಕು. ಅಂಡ್ ಬಹಳ ಕೇಳುವಂತ ಕ್ವಶನ್ ಇದು. ಮಾರ್ಚ್ 15 ಸೆಲೆಬ್ರೇಟೆಡ್ ಆಸ್ ಕನ್ಸ್ಯೂಮರ್ ರೈಟ್ಸ್ ಡೇ, ವೈ ಅಂತ ಕೇಳ್ತಾನೆ. 2 ಮಾರ್ಕ್ಸ್ಗೂ ಕೇಳ್ತಾನೆ ಇದು. 2 ಮಾರ್ಕ್ಸ್ ಕೇಳುವಂತ ಕ್ವಶನ್, ಬಹಳ ರಿಪೀಟೆಡ್ ಕ್ವಶನ್. ಆಮೇಲೆ ಎಕ್ಸ್ಪ್ಲೈನ್ ದ ಮೆಥಡ್ಸ್ ಟು ಫೈಲ್ ಅ ಕೇಸ್ ಇನ್ ಕನ್ಸ್ಯೂಮರ್ ಕೋರ್ಟ್. ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ನಾವು ಕೇಸನ್ನು ಫೈಲ್ ಮಾಡಬೇಕು ಅಂತಂದ್ರೆ ಯಾವೆಲ್ಲ ಮೆಥಡ್ ಅನ್ನ ಫಾಲೋ ಮಾಡಬೇಕು. ಅಂಡ್ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಟ್ರೈ ಮಾಡೋದಾದ್ರೆ ಮಾಡ್ಬೋದು. ಆಮೇಲೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂಡ್ ಇಂಡೈರೆಕ್ಟ್ ರಿಕ್ರೂಟ್ಮೆಂಟ್ ನೋಡ್ಕೊಳ್ಳಿ. ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂಡ್ ಇಂಡೈರೆಕ್ಟ್ ರಿಕ್ರೂಟ್ಮೆಂಟ್ ಡಿಫ್ರೆನ್ಸ್ ನೋಡ್ಕೋಬಹುದು. ಆಮೇಲೆ ಇನ್ನೊಂದು ಕ್ವಶನ್ ನೋಡ್ಕೊಳೋದಾದ್ರೆ, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಕನಾಮಿಕ್ಲಿ ಬ್ಯಾಕ್ವರ್ಡ್ ಕಂಟ್ರೀಸ್. ಈ ಎಲ್ಲ ಕ್ವಶನ್ಸ್ಗಳನ್ನ ಜಸ್ಟ್ ನೋಡ್ತಾ ಹೋಗಬಾರ್ದು, ಆ ಕ್ವಶನ್ಸ್ ಅನ್ನ ಬರ್ಕೋಬೇಕು, ಸ್ಕ್ರೀನ್ ಶಾಟ್ ಆದ್ರೂ ತೆಗೆದುಕೊಳ್ಬೇಕು. ಅದೇನು ಆನ್ಸರ್ ಅಂತ ನೋಡ್ಕೊಂಡು ಪ್ರಿಪೇರ್ ಆದ್ರೆ ಯು ವಿಲ್ ಗೆಟ್ ಅಟ್ ಲೀಸ್ಟ್ 28. ಆಮೇಲೆ ವೆರಿ ಇಂಪಾರ್ಟೆಂಟ್ ಲೆಸನ್, ಫ್ರೀಡಮ್ ಮೂವ್ಮೆಂಟ್ ತಗೊಳ್ಳೋದಾದ್ರೆ ಬಾಲ್ ಗಂಗಾಧರ್ ತಿಲಕ್ ನೋಡ್ಕೊಳ್ಳಿ, ಬೇಸಿಕ್ ಕ್ವಶನ್. ಆಮೇಲೆ ಸುಭಾಷ್ ಚಂದ್ರ ಬೋಸ್, ಬಹಳ ವಿದ್ಯಾರ್ಥಿಗಳು ಅದನ್ನು ಫೋಕಸ್ ಮಾಡಿರ್ತಾರೆ. ಅಂಡ್ ಜವಾಹರ್ಲಾಲ್ ನೆಹರು ಕೇಳ್ಬೋದು. ಅಂಡ್ ಡಾಕ್ಟರ್ BR ಅಂಬೇಡ್ಕರ್ ನೋಡ್ಕೊಳ್ಳಿ. ಸೊ ಇವು ಬಹಳ ಎಕ್ಸ್ಪೆಕ್ಟೆಡ್. ಇದ್ರ ಜೊತೆ ಮತ್ತೆ ಯಾವ್ದಾದ್ರು ಡಿಫ್ರೆಂಟ್ ಕ್ವಶನ್ ಮಾಡೆಲ್ ಅಲ್ಲಿ ಮತ್ತು ಸ್ಟೇಟ್ ಲೆವೆಲ್ ಅಲ್ಲಿ ಬಂದಿದ್ರೆ ಫೋಕಸ್ ಮಾಡಿ. ಯಾಕಂದ್ರೆ ಮಾಡೆಲ್ ಪೇಪರ್ಸ್ ಇಂದ ಅಂಡ್ ಸ್ಟೇಟ್ ಲೆವೆಲ್ ಇಂದ ಕೆಲವೊಂದಿಷ್ಟು ರಿಪೀಟ್ ಆಗ್ತವೆ. ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ನೋಡಿ, ಬ್ರಹ್ಮ ಸಮಾಜ್ ರಿಫಾರ್ಮ್ಸ್ ನೋಡ್ಕೊಳ್ಳಿ. ನೆಕ್ಸ್ಟ್
ಫೇಲ್ಯೂರ್ ಇಲ್ಲಿ ನೋಡಿ, ಈ ಲೆಸನ್ ಬಹಳಷ್ಟು ಇಂಪಾರ್ಟೆಂಟ್. ಇದು ಪರ್ಟಿಕ್ಯುಲರ್ 1857 ರಿಪೋರ್ಟ್ ಬಹಳಷ್ಟು ಇಂಪಾರ್ಟೆಂಟ್, ಅಂದರೆ ಬಹಳಷ್ಟು ಇಂಪಾರ್ಟೆಂಟು. ಯಾವ್ದಾದ್ರು ಒಂದು ಕ್ವಶನ್ ಬಂದೇ ಬರುತ್ತೆ. ರೀಸನ್ಸ್ ಫಾರ್ ದ ಫೇಲ್ಯೂರ್ ಆಫ್ 1857 ರಿಪೋರ್ಟ್ ಕೇಳ್ತಾರೆ. ಅದು ಬಿಟ್ರೆ ರಿಸಲ್ಟ್ಸ್ ಕೇಳ್ತಾರೆ. ಇದನ್ನ ಬೇರೆ ತರ ಕ್ವಶನ್ ಕೂಡ ಮಾಡ್ಕೋಬಹುದು ಅವರು, ಡಿಫರೆಂಟ್ ಟ್ವಿಸ್ಟ್ ಮಾಡೋ ರೀತಿ ಮಾಡ್ಕೋಬಹುದು. ಇದೇ ರೀತಿ ಕ್ವಶನ್ ಇರುತ್ತೆ ಅಂತ ಅಲ್ಲ. ಆಮೇಲೆ ಸಾಯಿಲ್ ಲೆಸನ್ಗೆ ಬಂದ್ರೆ ಸಾಯಿಲ್ ಇಂದ ಒಂದು ಕ್ವಶನ್ ಇದ್ದೇ ಇರುತ್ತೆ, ಮಿಸ್ ಮಾಡ್ಕೋಬಾರ್ದು. ರೀಸನ್ಸ್ ಫಾರ್ ದ ಸಾಯಿಲ್ ಎರೋಷನ್ ನೋಡ್ಕೊಳ್ಳಿ. ಸಾಯಿಲ್ ಎರೋಷನ್ಗೆ ಏನ್ ರೀಸನ್ ಅಂತ. ಸಾಯಿಲ್ ಎರೋಷನ್ ಎಫೆಕ್ಟ್ಸ್ ನೋಡ್ಕೊಳ್ಳಿ. ಸಾಯಿಲ್ ಕನ್ಸರ್ವೇಷನ್ ನೋಡ್ಕೊಳ್ಳಿ. ಅವು ಮೂರರಿಂದ ಒಂದು ಬಂದೇ ಬರುತ್ತೆ. ಸಾಯಿಲ್ ಎರೋಷನ್, ರೀಸನ್, ಎಫೆಕ್ಟ್ಸ್ ಅಂಡ್ ಕನ್ಸರ್ವೇಷನ್. ಹಾಗೆ ಫಾರೆಸ್ಟ್ ಲೆಸನ್ಗೆ ಬಂದ್ರೆ ಅದೇ ತರ. ವಾಟ್ ಆರ್ ದ ರೀಸನ್ಸ್ ಫಾರ್ ದ ಡಿಸ್ಟ್ರಕ್ಷನ್ ಆಫ್ ದ ಫಾರೆಸ್ಟ್? ಫಾರೆಸ್ಟ್ ಹಾಳಾಗ್ಲಿಕ್ಕೆ ಕಾರಣಗಳೇನು? ಪ್ರೊಟೆಕ್ಟ್ ಹೇಗೆ ಮಾಡಬೇಕು? ಆಮೇಲೆ ಇಂಪಾರ್ಟೆನ್ಸ್ ಆಫ್ ದ ಫಾರೆಸ್ಟ್ ಒಂದು ಕ್ವಶನ್ ಬಂದೇ ಬರುತ್ತೆ. ಯು ಹ್ಯಾವ್ ಟು ಫೋಕಸ್. ಈಸಿಲಿ ನೀವು 3 ಮಾರ್ಕ್ಸ್ ತೆಗೆದುಕೊಡ್ಬೋದು ಅಲ್ಲಿ. ಇಂಡಸ್ಟ್ರಿ ಲೆಸನ್ ಇಂದ ಬಹಳ ಸಿಂಪಲ್ ಕ್ವಶನ್ ಇದು, ಸಣ್ಣ ಹುಡುಗರು ಕೂಡ ಬರೀತಾರೆ ಇದನ್ನ. ಫ್ಯಾಕ್ಟರ್ಸ್ ದಟ್ ಇನ್ಫ್ಲೂಯೆನ್ಸ್ ಆನ್ ಲೊಕೇಶನ್ ಆಫ್ ಇಂಡಸ್ಟ್ರಿ. ಒಂದು ಇಂಡಸ್ಟ್ರಿನ ಸ್ಥಾಪನೆ ಮಾಡಬೇಕು ಅಂದ್ರೆ ಯಾವ ಅಂಶಗಳು ಬೇಕಾಗುತ್ತೆ? ವೆರಿ ಸಿಂಪಲ್ ಆನ್ಸರ್. ಆಮೇಲೆ ಇವುಗಳ ಎಫೆಕ್ಟ್ ನೋಡ್ಕೊಳ್ಳಿ. ಯಾವುದೇ ಎಫೆಕ್ಟ್ ಕೇಳಿ ಒಂದೇ ತರದ ಆನ್ಸರ್ ಬರೆದ್ರು ಏನಾಗಲ್ಲ. ಫ್ಲಡ್ ಎಫೆಕ್ಟ್ಸ್, ಸೈಕ್ಲೋನ್ ಎಫೆಕ್ಟ್, ಅರ್ತ್ ಕ್ವೇಕ್ ಎಫೆಕ್ಟ್, ಯಾವುದೇ ನ್ಯಾಚುರಲ್ ಕ್ಯಾಲಮಿಟಿ ಆಗಲಿ ಒಂದೇ ರೀತಿಯ ಎಫೆಕ್ಟ್ ಆಗುತ್ತೆ. ರೋಡ್ಸ್ಗಳ ಹಾಳಾಗುತ್ತೆ, ಎಲೆಕ್ಟ್ರಿಸಿಟಿ ಹಾಳಾಗುತ್ತೆ, ಕ್ರಾಪ್ಸ್ ಹಾಳಾಗುತ್ತೆ. ಇದೇ ತರ ಬರೆದ್ರು ಕೂಡ ಆನ್ಸರ್ ರೈಟ್ ಆಗುತ್ತೆ. ಅಂಡ್ UNO ಲೆಸನ್ಗೆ ಬಂದ್ರೆ ಆಬ್ಜೆಕ್ಟಿವ್ಸ್ ಆಫ್ UNO ನೋಡ್ಕೊಳ್ಳಿ, ಅಚೀವ್ಮೆಂಟ್ಸ್ ಆಫ್ ದ UNO ನೋಡ್ಕೊಳ್ಳಿ. ಆ ಲೆಸನ್ 2 ನೋಡ್ಕೊಳ್ಳಿ, ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಬರ್ಬೋದೇನೋ. ಅಂಡ್ ಬ್ರಿಟಿಷ್ ಎಜುಕೇಶನ್ಗೆ ಸಂಬಂಧಪಟ್ಟ ನೋಡ್ಕೊಳ್ಳಿ. ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಎಜುಕೇಶನ್ ಇನ್ ಇಂಡಿಯಾ, ಬಹಳ ರಿಪೀಟೆಡ್ ಕ್ವಶನ್ ಇದು. ಅದು ಬಿಟ್ರೆ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್ ಇನ್ ಇಂಡಿಯಾ, ಆ ಕ್ವಶನ್ ಕೇಳ್ಬೋದು. ಅಂಡ್ ತುಂಬಾ ರಿಪೀಟೆಡ್ ಕ್ವಶನ್ ಇದೆ ನೋಡಿ, 48ನೇ ಕ್ವಶನ್. ಏನದು ಅಂದ್ರೆ, ವಾಟ್ ಆರ್ ದ ರಿಫಾರ್ಮೇಶನ್ಸ್ ಬ್ರಾಟ್ ಬೈ ಕೃಷ್ಣರಾಜ ಒಡೆಯರ್ 4? ಬಹಳ ಸಲ ಬಂದಿದೆ. ಆನ್ಯುವಲ್ ಅಲ್ಲೂ ಕೂಡ ಬರ್ಬೋದು, ಸ್ಟೇಟ್ ಲೆವೆಲ್ ಅಲ್ಲೂ ಕೂಡ ಬಂದಿತ್ತು. ಸಬ್ಸಿಡರಿ ಅಲಯನ್ಸ್ ಬಗ್ಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೊತ್ತಿರಬೇಕು ನಿಮಗೆ. ಕಂಡೀಷನ್ಸ್ ಆಫ್ ಸಬ್ಸಿಡರಿ ಅಲಯನ್ಸ್, ಇದನ್ನ ಬೇರೆ ತರ ಕೂಡ ಕ್ವಶನ್ ಕೇಳ್ಬೋದು, ಬಟ್ ಅರ್ಥ ಮಾಡ್ಕೊಂಡು ಬರೀಬೇಕು. ಅಂಡ್ ಇನ್ನೊಂದು ಲೆಸನ್ಗೆ ಬಂದ್ರೆ ಚಾಲೆಂಜ್ ಆಫ್ ಇಂಡಿಯಾ ಅಂಡ್ ಸೊಲ್ಯೂಷನ್ಸ್ಗೆ ಬಂದ್ರೆ ಎಫೆಕ್ಟ್ಸ್ ಆಫ್ ಕಮ್ಯುನಲಿಸಮ್ ನೋಡ್ಕೊಳ್ಳಿ. ಕಮ್ಯುನಲಿಸಮ್ ಅನ್ನ ಕಂಟ್ರೋಲ್ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಳ್ಳಿ. ಕರಪ್ಷನ್ ಎಫೆಕ್ಟ್ಸ್ ನೋಡ್ಕೊಳ್ಳಿ. ಆಮೇಲೆ ಮೆಜರ್ಸ್ ಟೇಕನ್ ಟು ಕಂಟ್ರೋಲ್ ದ ಕರಪ್ಷನ್ ನ ಹೇಗೆ ತಡೆಗಟ್ಟಬಹುದು ಅಂತ ನೋಡ್ಕೊಳ್ಳಿ. ಅಂಡ್ ಅನ್ಎಂಪ್ಲಾಯ್ಮೆಂಟ್, ವಾಟ್ ಆರ್ ದ ಮೆಜರ್ಸ್ ಟೇಕನ್ ಟು ಕಂಟ್ರೋಲ್ ಅನ್ಎಂಪ್ಲಾಯ್ಮೆಂಟ್? ಕ್ವಶನ್ ಬಹಳಷ್ಟು ಸಲ ಬಂದಿದೆ, ಅದಕ್ಕೆ ಹಾಕೊಂಡಿದ್ದೀನಿ. ಅಂಡ್ ಇನ್ನೊಂದು ಇಲ್ಲಿ ನೋಡಿ, ವಾಟ್ ಆರ್ ದ ಮೆಜರ್ಸ್ ಟೇಕನ್ ಟು ಇನ್ಕ್ರೀಸ್ ದ ಲಿಟ್ರಸಿ ರೇಟ್? ಬಹಳ ಸಲ ರಿಪೀಟ್ ಆಗಿರೋ ಕ್ವಶನ್. ಆಮೇಲೆ ಸ್ಟೇಟಸ್ ಆಫ್ ವುಮೆನ್, ಸ್ಟೇಟ್ ಲೆವೆಲ್ ಅಲ್ಲೂ ಬಂದಿತ್ತು. ವಾಟ್ ಆರ್ ದ ಮೆಜರ್ಸ್ ಟೇಕನ್ ಟು ಅಪ್ಲಿಫ್ಟ್ ದ ಸ್ಟೇಟಸ್ ಆಫ್ ವುಮೆನ್ ಕೇಳ್ತಾರೆ. ಸ್ಟೇಟಸ್ ಆಫ್ ವುಮೆನ್ ಬರಲಿಲ್ಲ ಅಂತಂದ್ರೆ ಅದಕ್ಕೆ ಬೇರೆ ಇನ್ನೊಂದು ವರ್ಡ್ ಅನ್ನ ಹಾಕೋಬಹುದು, ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತ ಕೂಡ ಹಾಕೋಬಹುದು. ಅದೇ ಆನ್ಸರ್. ಮತ್ತಲ್ಲಿ ನೀವು ಬೇರೆ ಆನ್ಸರ್ ಅನ್ಕೋಬಾರ್ದು. ಮಾರ್ಥಾಂಡ ವರ್ಮ ಕೇಳ್ಬೋದು. ಮಾರ್ಥಾಂಡ ವರ್ಮ ಹೇಗೆ ಡಚ್ ಪವರ್ ಅನ್ನ ತಡೆಗಟ್ಟಿದ. ಆಮೇಲೆ ಬ್ಯಾಟಲ್ ಆಫ್ ಬಕ್ಸಾರ್ ರಿಸಲ್ಟ್ಸ್ ನೋಡ್ಕೊಳ್ಳಿ. ಬಹಳ ಬೇಸಿಕ್ ಕ್ವಶನ್ ಇದು, ಬ್ಯಾಟಲ್ ಆಫ್ ಬಕ್ಸಾರ್ನ ರಿಸಲ್ಟ್ಸ್. ಆಮೇಲೆ ಫಸ್ಟ್ ಲೆಸನ್ ಅಲ್ಲಿ ಬರುವಂತ ವೆರಿ ಸಿಂಪಲ್ ಕ್ವಶನ್ ಇದು, 2 ಮಾರ್ಕ್ಸ್ಗೆ. ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಲೆಡ್ ಟು ಫೈಂಡಿಂಗ್ ಸಿ ರೂಟ್ ಟು ಇಂಡಿಯಾ? ಸಿಂಪಲ್ ಆನ್ಸರ್. ಆಮೇಲೆ ಗೋವಾ ಹೇಗೆ ಲಿಬರೇಟ್ ಆಯ್ತು ಅಂತ ಬಹಳ ಸಲ ಕೇಳಿದ್ದಾರೆ. ಅದನ್ನ ಲೆಸನ್ ಈ ಪರ್ಟಿಕ್ಯುಲರ್ ಲಿಸ್ಟ್ ಅಲ್ಲಿ ಹಾಕೊಂಡಿದ್ದೀನಿ. ಅದ್ರ ಜೊತೆ ಬೇರೆನೂ ಕೂಡ ಕೇಳ್ಬೋದು. ಬಟ್ ಈ ಎಲ್ಲ ಕ್ವಶನ್ಸ್ ಗಳನ್ನ ನೀವು ಬೇಸಿಕ್ ಆಗಿ ನೋಡ್ಕೊಂಡ್ರೆ ನೋ ಡೌಟ್ 28ರಿಂದ 30 ನಿಮಗೆ ವಂಡರ್ ಅನ್ಸುತ್ತೆ. ಸ್ಟೇಟ್ ಲೆವೆಲ್ ಅಲ್ಲಿ ಇದೇ ಲಿಸ್ಟ್ ಇಂದ ಸುಮಾರು 40 ಮಾರ್ಕ್ಸ್ ಬಂದಿದೆ. ಇದು ಸ್ಟೇಟ್ ಲೆವೆಲ್ SLC ಸ್ಟೇಟ್ ಲೆವೆಲ್ ಕಂಡಕ್ಟ್ ಆಗೋದಕ್ಕಿಂತ ಮುಂಚೆನೆ ನಾನು ಪ್ರಿಪೇರ್ ಮಾಡಿದ್ದೆ ಇದನ್ನ. ಆ ಸ್ಟೇಟ್ ಲೆವೆಲ್ ಪೇಪರ್ ತೆಗೆದುಕೊಂಡು ಕ್ರಾಸ್ ಚೆಕ್ ಮಾಡಿದಾಗ ಸುಮಾರು 40 ಮಾರ್ಕ್ಸ್
ಈ ಲಿಸ್ಟ್ ಇಂದಾನೆ ಬಂದಿದೆ. ಬಟ್ ಆದ್ರೂ ಕೂಡ ನಮ್ಮ ಹುಡುಗರು ಏನ್ ಮಾಡ್ತಾರೆ, ಫೇಲ್ ಆಗ್ತಾರೆ. 20 ತೊಗೊಂಡ್ಬಿಡ್ತಾರೆ, 15 ತೊಗೊಂಡ್ಬಿಡ್ತಾರೆ. ಯಾಕೆ ಅಂತಂದ್ರೆ ಈ ಎಲ್ಲ ಕ್ವಶನ್ಸ್ಗಳನ್ನ ಪ್ರಿಪೇರ್ ಆಗಿರಲ್ಲ. ಸೊ ಪ್ರಿಪರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಿಪರೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇವನ್ನೆಲ್ಲ ಲಿಸ್ಟ್ ಮಾಡ್ಕೊಳ್ಳಿ, ಪ್ರಿಪೇರ್ ಆಗಿ. ಯು ಕ್ಯಾನ್ ಈಸಿಲಿ ಪಾಸ್ ಸೋಷಿಯಲ್ ಸೈನ್ಸ್ ಎಕ್ಸಾಮಿನೇಷನ್. 33 ಲೆಸನ್ಸ್ಗಳನ್ನು ಓದೋ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.